ಚನ್ನಬಸವಣ್ಣ ವಚನ ಸುದ್ದಿ ಗ್ರಂಥ ಲೋಕಾರ್ಪಣೆ ಮತ್ತು ಇಷ್ಟಲಿಂಗ ದೀಕ್ಷೆ ಕಿರುಗೋಣಿ ಕಾರ್ಯಕ್ರಮ. ವಚನ ಸಾಹಿತ್ಯ ರಕ್ಷಣೆಯಲ್ಲಿ ಚಿನ್ಮಯಜ್ಞಾನಿ ಚನ್ನಬಸವಣ್ಣನವರ ಕೊಡುಗೆ ಅನನ್ಯವಾಗಿದೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನುಡಿದರು. ಪಟ್ಟಣದ ಚನ್ನಬಸವಾಶ್ರಮ ಪರಿಸರದ ಕುಂಬಾರಗುಂಡಾಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಚನ್ನಬಸವಣ್ಣ ವಚನ ಸುದ್ದಿ ಗ್ರಂಥ ಲೋಕಾರ್ಪಣೆ ಮತ್ತು ಇಷ್ಟಲಿಂಗ ದೀಕ್ಷೆ ಕಿರುಗೋಣಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣರು ವಚನ ಕಟ್ಟುಗಳನ್ನು ಸಂರಕ್ಷಿಸಲು ಜೀವವನ್ನೇ ಪಣಕ್ಕಿಟ್ಟಿದ್ದರು. ಇಂತಹ ಶರಣರಿಗೆ ಚನ್ನಬಸವಣ್ಣ ಮುಂದಾಳತ್ವ ವಹಿಸಿ ವಚನ ಕಟ್ಟುಗಳ ಸಂರಕ್ಷಣಾ ಸ್ಥಳಗಳಿಗೆ ಮುಟ್ಟಿಸುವ ಮೂಲಕ ವಚನ ಸಾಹಿತ್ಯದ ಉಳಿವು ಪೋಷಣೆಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ. ಅವರ ಸಿದ್ಧಾಂತಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಹೇಳಿದರು. ಸಂಸದ ಸಾಗರ್ ಖಂಡ್ರೆ ಚನ್ನಬಸವಣ್ಣ ವಚನ ಸುದ್ದಿ ಗ್ರಂಥ ಬಿಡುಗಡೆಗೊಳಿಸಿದ್ರು. ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಸಮ್ಮುಖ ವಹಿಸಿದ್ರು. ಶಿವಾನಂದ ಸ್ವಾಮೀಜಿ, ಮಹಾಲಿಂಗ ಸ್ವಾಮೀಜಿ ಜೊತೆಗೆ ಬಸವಲಿಂಗ ಸ್ವಾಮೀಜಿ, ಪ್ರಕಾಶ್ ದೇವರು ನೇತೃತ್ವ ವಹಿಸಿ ಉಪಸ್ಥಿತರಿದ್ದರು. ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರುಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಶರಣೆ ಕಾವೇರಿ ವಿಜಯ್ ಕುಮಾರ್ ಘಾಳೆ ಇವರ ಪುತ್ರಿ ಕುಮಾರಿ ಸಾನ್ವಿ ಮತ್ತು ಕುಮಾರ್ ಮಿಶ್ರುತೆವರ ಕಿರುಗೋಣಿ ಕಾರ್ಯಕ್ರಮ ನೆರವೇರಿತು. ಜೊತೆಗೆ ಇಷ್ಟಲಿಂಗ ದೀಕ್ಷೆ ಕಾರ್ಯಕ್ರಮ ಕೂಡ ನೆರವೇರಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ, ನಾರಂಜ ಸಹಕಾರಿ ಕಾರ್ಖಾನೆ ಅಧ್ಯಕ್ಷ ಡಿ.ಕೆ. ಸಿದ್ದರಾಮ್, ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ, ಚನ್ನಬಸವಣ್ಣ ಬಳತೆ ಜೊತೆಗೆ ರಾಜಪ್ಪ ಘಾಳೆ, ಸುಭಾಷ್ ಮುಲ್ಗೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.